ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಪೀಚ್ ಬರ್ಫಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು 1 ಕಪ್ ಪೀಚ್ನ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಮುಕ್ಕಾಲು ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸೊ ಇದು ತುಂಬ ಸ್ವೀಟ್ ಇದೆ, ಅದಕ್ಕೆ ಮುಕ್ಕಾಲು ಕಪ್ ಹಾಕ್ತಾ ಇದ್ದೀನಿ. ಸೊ ಅದೇ ಕಪ್ಪಲ್ಲಿ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸಿ ಮಾಡ್ಕೊತೀನಿ. ಸೊ ನೋಡಿ, ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಸ್ವಲ್ಪ ಅಗಲವಾಗಿರೋದು. ಸೊ ಅದರಲ್ಲಿ ಈ ಮಿಕ್ಸ್ಚರ್ನ ಹಾಕೋಣ. ಈಗ ಇದನ್ನು ತಿರುಗಿಸ್ತಾ ಇರಬೇಕು. ಇದೊಂದು 10 ನಿಮಿಷ ತೊಗೊಳತ್ತೆ ಸೈಡ್ಸ್ ಎಲ್ಲ ಬಿಟ್ಕೊಳ್ಳೋವಾಗ. ಸೊ ಈಗ ಇದು ಸಕ್ಕರೆ ಎಲ್ಲ ನಾವು ಮಿಕ್ಸಿ ಮಾಡ್ಕೊಂಡಿರೋದಕ್ಕೆ ಸಕ್ಕರೆ ಆಲ್ರೆಡಿ ಅದು ಮಿಕ್ಸ್ ಆಗೋಗಿದೆ ಪಲ್ಪ್ ಜೊತೆಗೆ, ಪೀಚ್ ಪಲ್ಪ್ ಜೊತೆಗೆ. ಸೊ ನೋಡಿ, ಗಟ್ಟಿ ಆಗ್ತಾ ಇದೆ. ಕಂಟಿನ್ಯೂಸ್ ಆಗಿ ಕೈ ಬಿಡ್ದಿರ ತಿರುಗಿಸ್ತಾ ಇರಬೇಕು. ಸೊ ಈಗ ಒಂದು ಸ್ವಲ್ಪ ಕೇಸರಿ ಹಾಲನ್ನು ನೆನೆಸಿಟ್ಟಿರ್ತಾ ಇದ್ದೀನಿ. ಸೊ ಈಗ ಸ್ವಲ್ಪ ಗ್ಯಾಸ್ನ ಲೋವಲ್ಲಿ ಇಟ್ಕೊಬೇಕು. ಮತ್ತೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು. ಇದೆಲ್ಲ ಸೈಡ್ಸ್ ಬಿಟ್ಕೊಳೋ ತನಕ. ಕ್ಲೀನಾಗಿ ಸೈಡ್ಸ್ ಎಲ್ಲ ಬಿಟ್ಟು ಮಧ್ಯೆ ಬರುತ್ತಲ್ಲ ಅಲ್ಲಿ ತನಕ ತಿರುಗಿಸ್ತಾ ಇರಬೇಕು. ಸೊ ನೋಡಿ, ಈಗ ಸೈಡ್ಸ್ ಎಲ್ಲ ಬಿಡ್ತಾ ಇದೆಯಲ್ಲ. ಸೊ ಇನ್ನೊಂದು 5 ನಿಮಿಷ ಆಗುತ್ತೆ.
ನೋಡಿ ಈ ಥರ. ಈಗ ಆಲ್ಮೋಸ್ಟ್ ಇದಾಗಿದೆ. ಸೊ ಇನ್ನೊಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಡ್ಬೇಕು. ಸೊ ಬನ್ನಿ ಈಗ ಅದನ್ನು ಕಟ್ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪೀಚ್ ಬರ್ಫಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟೇ ಅದ್ಭುತವಾಗಿದೆ, ರುಚಿ ಕೂಡ. ಸೊ ನೀವು ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ ಎಷ್ಟು ಜ್ಯೂಸಿಯಾಗಿ ಕಾಣಿಸ್ತಾ ಇದೆ. ಸೊ ನೀವು ಟ್ರೈ ಮಾಡ್ತೀರಲ್ಲ. ಸೊ ಹ್ಯಾವ್ ಅ ಗ್ರೇಟ್ ವೀಕೆಂಡ್ ಗೈಸ್. ಸೊ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.